ಪಾರು ಆಪರೇಷನ್ ಅಂತವಳೆ. ಏನು ಆಪರೇಷನ್ ಪಾರು? ಅದು ಸಿಟಿನಲ್ಲಿ ಒಂದು ಆಪ್ರೇಷನ್ ಇತ್ತು ಮಾವ, ಅದೇನು ಹೇಳ್ತೀಯಳಷ್ಟೆ. ಹೆಚ್ಚೋಟು ಆಪ್ರೇಷನ್ನು ಆಗುತ್ತೆ, ಆಪ್ರೇಷನ್ ಸಕ್ಸಸ್ಸು ಆಗುತ್ತೆ. ಓ ಮಕ್ಕಳವ್ವ, ಆ ಆಪ್ರೇಷನು ಸಂದಾಗ ಆಗೋ ಥರ ಮಾಡೋ. ಸರಿ ಬರ್ತೀನಿ. ಶಿವಣ್ಣ ಏನಿಲ್ಲ, ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ನಿನ್ನೆ ಹುಡಿಕೊಂಬಂದೆ. ನೀನು ಎಲ್ಲಿಗೆ ಹೋಯ್ತಾ ಇದೆಯಾ? ಗೋಡೌನ್ಗೆ ಬ್ಯಾಲೆನ್ಸ್ ಕೊಡೋದಿತ್ತು, ಅದನ್ನ ಕೊಡಮ್ಮ ಅಂತ ಹೋಯ್ತಿದ್ದೆ. ಏನು ವಿಷಯ ಹೇಳ? ಅಣ್ಣ, ನೀನು ಮಾದಪ್ಪಣ್ಣನ ಮನೆ ತವನೇ ದೂರದಲ್ಲಿ ನಿಂತ್ಕೊಂಡು ಏನೇ ವಿಷಯ ಇದ್ರು ಪಟ್ಟಂತ ಬಂದು ಹೇಳು ಅಂತ ಹೇಳಿದ್ಯಲ್ಲ, ಅದೇ ವಿಷಯ ಹೇಳೋಣ ಅಂತ ಬಂದೆ. ಏನಿಲ್ಲ ವಿಷಯ? ಮಾದಪ್ಪಣ್ಣ ಇವತ್ತುವೇ ನಂಜನಗೂಡ್ಗೆ ಹೋಗೋರಂತೆ. ಅಂದಂಗೆ ನಮ್ಮ ಗುಂಡಮ್ಮ ಇವತ್ತು ಬೆಳಗ್ಗೆ ಎದ್ದು ತಿಂಡಿ ರೆಡಿ ಮಾಡಿ ಅವಳು ತಿಂದು ಮನೆಯವರೆಲ್ಲರೂ ತಿಂದವ್ರೆ. ಇವತ್ತು ಯಾವ ಜಗಳನೂ ಇಲ್ಲ ಕಣಣ್ಣ. ಮಕ್ಕಳವ್ವ, ನನ್ನ ತಂಗಿ ಹುಷಾರಾಗವಳಲ್ಲ, ಅದು ಸಾಕು. ಅಲ್ಲಕಲ್ಲ, ಮಾದಪ್ಪಣ್ಣ ನಂಜನಗೂಡಿಗೆ ಯಾಕೆ ಹೋಗೋರೆ? ಅದು ಅಣ್ಣ, ನಂಜನಗೂಡಲ್ಲಿರೋ ಎಂಥದ್ದು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗೋರೆ ಅಂತ ವಿಷಯ ಗೊತ್ತಾಯ್ತು. ಅಂಥ ಕೆಲಸ ಏನೈತೆ ಮಾದಪ್ಪಣ್ಣಂಗಲ್ಲಿ? ಸರಿ ಬಿಡು, ನೀನು ಅಂಗಡಿ ತಾವು ಹೋಗಿರೋ, ನಾನು ಆಮ್ಯಾಕೆ ಬರ್ತೀನಿ. ಸರಿ ಅಣ್ಣ. ಚೋಟು, ಸಾರಿ, ದುಡ್ಡೊಳಗಿದ್ದೀನಿ, ನನಗೆಲ್ಲ ಗೊತ್ತಾಗುತ್ತೆ ಅಂತ್ಯಾ? ಎಲ್ಲಾಗಿದ್ಯಾ ನೀನು? ಸಾರಿ ಅದಕ್ಕೆ. ಪಾರು, ಏನು ಮಾಡಕ್ಕೆ ಹೊರಟಿದೀಯಾ? ಅತ್ತೆ, ಎಲ್ಲ ನಾರಿ ಶಕ್ತಿಗಳು ಬರಲಿ, ಆಮೇಲೆ ನಿಮಗೆ ಗೊತ್ತಾಗತ್ತೆ. ಇನ್ನು ನಮ್ಮ ಜೊತೆ ಚೋಟು ಶಕ್ತಿ ಇದೆ, ಇನ್ನು 2 ಬರಬೇಕು. ಅದಕ್ಕೆ ನಾವು ಬಂದ್ಬಿಟ್ವಿ. ರಾಣಿ, ಅತ್ತೆ, ಇನ್ನೊಂದು ಶಕ್ತಿನೂ ಬಂದ್ಬಿಡ್ತು. ಹೆಂಗಿದ್ಯಾ ರಾಣಿ? ಗೌಡ್ರೆ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾಯ್ ರಮ್ಯಾ. ಹಾಯ್ ಅತ್ತೆ, ಹೌ ಆರ್ ಯು? ಚೆನ್ನಾಗಿದ್ದೀನಪ್ಪ. ರಾಣಿ, ಇನ್ನೊಬ್ರು ಬರೋದು ಬಾಕಿ ಇದೆ. ಅವ್ರು ಬಂದ ತಕ್ಷಣ ಚಿಕ್ಕದಾಗ ಒಂದು ಮೀಟಿಂಗ್ ಇರುತ್ತೆ, ಮುಗಿಸ್ಬೇಡ. ಗೌಡ್ರೆ, ನೀವು ಹೋಗಿ ಅಲ್ಲಿವರೆಗೂ ಕೂತೀರಿ. ಸರಿ. ಇಷ್ಟೊತ್ತಿಗಾಗಲೇ ರತ್ನ ಬರಬೇಕಿತ್ತಲ್ಲ, ಯಾಕೇನೂ ಬಂದಿಲ್ಲ?